ನೋಡ್ರಿ, ಅನುಮತಿ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲ. ನಾವು ಎಂದು ವಾಲ್ಮೀಕಿ ಇದರಲ್ಲಿ ಅನುಮತಿ ಕೇಳಿದ್ದೀವಿ, ಕೊಡಲಿಲ್ಲ. ಈಗ ನಾವು ಜನಹಿತದಿಂದ ನಮ್ಮ ಪಕ್ಷ ಈಗಾಗಲೇ ಕೇಂದ್ರ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಬಿಲ್ ಪಾರ್ಲಿಮೆಂಟ್ನಲ್ಲಿ ತಂದಾರೆ. ಪ್ರಧಾನಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ, ನಮ್ಮ ಗೃಹ ಮಂತ್ರಿಗಳು ಧ್ವನಿಗೂಡಿಸಿದ್ದಾರೆ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಯಾರಿಗೆ ಜನರ ಬಗ್ಗೆ, ರೈತರ ಬಗ್ಗೆ, ಮಠ ಮಂದಿರಗಳ ಬಗ್ಗೆ, ಸರ್ಕಾರಿ ಜಮೀನುಗಳ ಬಗ್ಗೆ ಯಾರಿಗೆ ಕಳಕಳಿ ಇದೆ, ಅದು ಯಾವುದೇ ಪಕ್ಷದವರಿದ್ದರೂ ಜಾಯ್ನ್ ಆಗ್ಬೋದು. ಇವತ್ತು ಇವನ್ ಕಾಂಗ್ರೆಸ್ MP ಗಳು ಸಹಿತ ಘೋಷಣೆ ಮಾಡ್ಬೋದು ಹೇಗಂದ್ರೆ, ನಾವು ಏನು ಕೇಂದ್ರ ಸರ್ಕಾರ ತಂದಂಥ ವಕಫ್ ಅಮೆಂಡ್ಮೆಂಟ್ ಬಿಲ್ಲಿಗೆ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಬೆಂಬಲ ಅಲ್ಲಿ ಕೈ ಎತ್ತು ಆಗುವುದಿಲ್ಲ ಅಂದರೆ ನಾವು ಅಬ್ಸೆಂಟ್ ಉಳಿತೀವಿ. ಯಾಕಂದರೆ ಎಲ್ಲ ಈ ಜನ ವೋಟ್ ಹಾಕಿದ ಮ್ಯಾಗೇ ಅವರು MP ಆಗಿದ್ದು. ಅದನ್ನು ನಾನು ಹೇಳ್ತೀನಿ, MP ಗಳಿಗೂ ವಿನಂತಿ ಮಾಡ್ಕೊತೀನಿ, ಕಾಂಗ್ರೆಸ್ಸು JDS MLAಗಳಿಗೂ ವಿನಂತಿ ಮಾಡ್ಕೊತೀನಿ, ನಿಮಗೆ ಈ ಜನರ ಬಗ್ಗೆ ಕಳಿದ್ರೆ ನೀವು ಬಂದು ಭಾಗವಹಿಸಿ. ನಾವು ಇದನ್ನು ನೇತೃತ್ವ ಭಾರತೀಯ ಜನತಾ ಪಾರ್ಟಿ ತೊಗೊಂಡಿವಿ. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಸಮಗ್ರ ಭಾರತೀಯ ಜನತಾ ಪಾರ್ಟಿ ಯಾವ ಮುಖಂಡರು ರಾಜ್ಯ ಅಧ್ಯಕ್ಷ ಆಗಿ ಆದಿಯಾಗಿ ಕಳಕಳಿದ್ರೆ ಬರಲಿ, ಇಲ್ಲಾಂದ್ರೆ ಬಿಡಲಿ. ಸರ್, ಅದು ಜನಜಾಗೃತಿ ಮಾಡ್ಬೇಕಲ್ರಿ. ಜನ ಇನ್ನ ಮುಗ್ಧ ಜನ ಅದಾರೆ, ಅವಕ್ಕೆ ಗುರ್ತೇ ಇಲ್ಲ. ಎಷ್ಟೋ ವಿದೌಟ್ ನೋಟಿಸ್ ಎಂಟ್ರಿ ಆಗಿಬಿಟ್ಟು ಮಠದ್ದೇ ಸರ್. ಒಬ್ಬ ಸ್ವಾಮೀಜಿ ಬಂದು ಕಣ್ಣೀರು ಹಾಕ್ತಿದ್ದ ನಮ್ಮ ಮುಂದೆ. ಈ 2018 ಆ ಪಾಪ ಎಂದು ರೆಕಾರ್ಡ್ ತೆಗೆದೇ ಇಲ್ಲ. ಮೊನ್ನೆ ನಾವು ಎಲ್ಲ ಇದು ಮಾಡಿದ್ರೆ ಹೋಗಿ ತೆಗೆದ್ರೆ ಕರ್ನಾಟಕ ವಕಫ್ ಸುನ್ನಿ ಮಂಡಳಿ ಬೆಂಗಳೂರು ಗಾಬರಿ ಆಗ್ಬಿಟ್ರು. ಒಂದು ಮಠ, ಅದು ಸುಮಾರು 1000 ವರ್ಷದ ಮಠ. ಅದಕ್ಕೆ ಇನ್ನೂ ಎಲ್ಲೆಲ್ಲಿ ಏನಿದೆ ಇವತ್ತು ನೋಡ್ರಿ. ಮೊನ್ನೆ ಬಿದರ್ದವ್ರು ಬಂದಿದ್ರು ಬಿಜಾಪುರಕ್ಕೆ. ಅವ್ರು ಹೇಳಿದ್ರು, ರೈತರು ನಿಜಾಮೇನೋ ಹಿಂದೆ ನಿಜಾಮ್ ಇವ್ರ ಪೂರ್ವಜರಿಗೆ ಹಿಂಗೆ ತೋರಿಸ್ಬಿಟ್ಟತ್ತಂತ ಎಲ್ಲ ತುಮಕೋದೇ ಅವನು ನಿಮ್ಗೆಲ್ಲ ಕೊಟ್ಟು ಹಿಂಗೆ ತೋರಿಸ್ಬಿಟ್ಟತ್ರಿ ಎಲ್ಲ. ಅದು ಸದಾಶಿವ ದಾಟ್ತಿತ್ತು, ಮುಂದೆ RM ಎಕ್ಸ್ಟೆನ್ಷನ್ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ. ಅವನ ಕೈಯಾಗ ಕಣ್ಣ ಎಲ್ಲಿತ್ತಾನ ಅಂತ ಹೇಳ್ಬಿಟ್ಟತ್ತ. ಅದೇ ಪ್ರೂವ್ ಅತ್ತ. ಯಾಕಂದ್ರೆ ಸೆಕ್ಷನ್ ಪಾರ್ಟಿ ಅದು ಅಟ್ರಾಕ್ಟ್ ಮಾಡ್ತೈತಿ. ಹೌದು, ಅವ್ರಿಗೆ ಅನಿಸಿದ್ರೆ ವಕಫ್ಗೆ ಈ ಆಸ್ತಿ ಇಡೀ ಸದಾಶಿವನಗರ ವಕಫದಂತ ಅನಿಸಿದ್ರೆ ಅದು ವಕಫ್. ಎಷ್ಟು ದೊಡ್ಡ ಮಹಾತ್ಮ ಮನಮೋಹನ್ ಸಿಂಗ್ನ ಕರೆದು ಹಾರ ಹಾಕ್ಬಿಡ್ತಾನೆ ಅಯೋಗ್ಯ. ಅವನ ಕಾಲಕ್ಕೆ ಕೊನೆಯ ದಿವಸ ಮಾಡಿದ್ರು ಇದು ಅಮೆಂಡ್ಮೆಂಟ್. ಇಲ್ಲ, ಮಾಹಿತಿ ಅವ್ರ ಕಡೆಯಿಂದ ಮಾಹಿತಿ ಕೇಳ್ತೀವಿ. ಆ ಮಾಹಿತಿ ಆಧಾರ ಸರ್, ಮಾಹಿತಿ ಸಂಗ್ರಹಣೆ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ನಾವು ಎಲ್ಲ ಸಬ್ಮಿಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ನಮಗೆ ನ್ಯಾಯವಾದಿಗಳ ಜೊತೆ ಚರ್ಚೆ ಮಾಡ್ಲಿಕ್ಕಂತೀವಿ. ಇದನ್ನು PIL ಹಾಕ್ಬೇಕು. ಯಾವ್ದ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ನಾವು ಇದಕ್ಕೆ ಅವಕಾಶ ಇದೆ, ಕಾನೂನಿನಲ್ಲಿ ನಾವು ಅಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ, ಅದನ್ನೂ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಕಾನೂನಿನ ಒಂದು ಸಹಾಯ ನೊಂದ ಜನರಿಗೆ ನಾವು ಕೊಡುವಂಥದ್ದು. ಒಂದು ಸುಮಾರು ರಾಜ್ಯ ಸರ್ಕಾರಕ್ಕೂ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತೀವಿ. ಕೇಂದ್ರ ಸರ್ಕಾರ ಕೇಳೋದನ್ನು ಟ್ರಿಬ್ಯುನಲ್ ರದ್ದು ಮಾಡಿ, ಇಡೀ ಇದನ್ನೇ ಸ್ಕ್ರ್ಯಾಪ್ ಮಾಡಿ ಅವ್ರಿಗೆ ಕೇಳ್ತೀವಿ. ಇವ್ರಿಗೆ ಕೇಳ್ತೀವಿ. ನಮ್ಮ ಅರವಿಂದ್ ಲಿಂಬಾಳ್ ಅವ್ರು ಹೇಳ್ದಂಗೆ 1974 ನೀವೇನು ಗೆಜೆಟ್ ನೋಟಿಫಿಕೇಶನ್ ರಾಜ್ಯದಾಗ ಮಾಡಿರಲ್ಲ, ಅವೆಲ್ಲ ರದ್ದುಪಡಿಸಿ. ಒಂದು ಉತ್ತಾರಿ ಒಳಗೂ ವಕಫತ್ ಬರಬಾರ್ದು. ಬಿಜಾಪುರ DC ವಕಫ್, ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್. ಸರ್, ಎಲ್ಲನೂ ವಕಫ್ ವಕಫ್ ವಕಫ್. ಇನ್ನೇನು ನಮ್ಮ MB ಪಾಲ್ಡ್ರದ್ದು ಒಂದು BLD ಒಂದು ಸ್ವಲ್ಪ ವಕಫ್ ಮಾಡಿದ್ರೆ ಗೊತ್ತಾಗ್ತಿತ್ತು. ಮಾಹಿತಿ ಬೇಕಲ್ಲ ನಮ್ಗೆ, ಎಲ್ಲ ಮಾಹಿತಿ ಬೇಕಲ್ಲ. ನಿಮ್ಮ ಹೋರಾಟದ ಬಗ್ಗೆ, ನಿಮ್ಮ ನಾಯಕರು ಸಮರ್ಪಕವಾಗಿ ಹೋರಾಟ ಮಾಡಿಲ್ಲ ಅಂತ ಅನ್ಸುತ್ತೆ ಸರ್. ಆ ಕಾರಣಕ್ಕೋಸ್ಕರವಾಗಿ ಮಾಡ್ತಿದ್ದಾರೆ ಸರ್. ನಾವು BJP ಭಾಗನೇ ಅಲ್ರಿ. ನಾವು ಯಾರು ಅಧ್ಯಕ್ಷರು ಸೇರಿದಂತೆ ಪ್ರತಿಪಕ್ಷ ನಾಯಕರು ಸೇರಿದಂತೆ ಈಗಾಗಲೇ ಈ ವಿಚಾರವಾಗಿ ಒಂದಷ್ಟು ಜನ ನಾಯಕರು ಧ್ವನಿ ಎತ್ತಿದ್ದಾರೆ, ಹೋರಾಟವನ್ನು ಕೂಡ ಮಾಡಿದ್ದಾರೆ ಸರ್. ಸರ್ ನೋಡ್ರಿ, ಕೇಂದ್ರ ಸಚಿವರು ಬಂದರು ಅಂದ್ರೆ ಕೇಂದ್ರದ BJP ಕೇಂದ್ರ ಸರ್ಕಾರ ನಮ್ಮ ಬೆಂಬಲ ಐತೆ ಇಲ್ಲ ಅಂತ ನಿಮ್ಗೆ ಅನಿಸ್ತೈತೆ ಇಲ್ಲ? ನೇರವಾಗಿ ಒಬ್ರು ಕೇಂದ್ರ ಸಚಿವ ಬಂದು 4 ದಿವಸ ಅಹೋರಾತ್ರಿ ಇದು ಮಾಡಿ, ಪ್ರಹ್ಲಾದ್ ಜೋಶಿ ಅವರು ಬಂದರು, ನಮ್ಮ ಸೋಮಣ್ಣವ್ರು ಬೆಂಬಲ ಕೊಟ್ಟರು. ಎಲ್ಲ ರೀತಿಯಿಂದ ನಾನು ಯಾವುದು
ಇವರು ಜಗದಂಬಿಕಾ ಪಾಲ್ ಅವರು ಬಂದರು. ನೋಡ್ರಿ, ಅನುಮತಿ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲ. ನಾವು ಎಂದು ವಾಲ್ಮೀಕಿ ಇದರಲ್ಲಿ ಅನುಮತಿ ಕೇಳಿದ್ದೀವಿ, ಕೊಡಲಿಲ್ಲ. ಈಗ ನಾವು ಜನಹಿತದಿಂದ ನಮ್ಮ ಪಕ್ಷ ಈಗಾಗಲೇ ಕೇಂದ್ರ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಬಿಲ್ ಪಾರ್ಲಿಮೆಂಟ್ನಲ್ಲಿ ತಂದಾರೆ. ಪ್ರಧಾನಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸಿದ್ದಾರೆ, ನಮ್ಮ ಗೃಹ ಮಂತ್ರಿಗಳು ಧ್ವನಿಗೂಡಿಸಿದ್ದಾರೆ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಯಾರಿಗೆ ಜನರ ಬಗ್ಗೆ, ರೈತರ ಬಗ್ಗೆ, ಮಠ ಮಂದಿರಗಳ ಬಗ್ಗೆ, ಸರ್ಕಾರಿ ಜಮೀನುಗಳ ಬಗ್ಗೆ ಯಾರಿಗೆ ಕಳಕಳಿ ಇದೆ, ಅದು ಯಾವುದೇ ಪಕ್ಷದವರಿದ್ದರೂ ಜಾಯ್ನ್ ಆಗ್ಬೋದು. ಇವತ್ತು ಇವನ್ ಕಾಂಗ್ರೆಸ್ MP ಗಳು ಸಹಿತ ಘೋಷಣೆ ಮಾಡ್ಬೋದು ಹೇಗಂದ್ರೆ, ನಾವು ಏನು ಕೇಂದ್ರ ಸರ್ಕಾರ ತಂದಂಥ ವಕಫ್ ಅಮೆಂಡ್ಮೆಂಟ್ ಬಿಲ್ಲಿಗೆ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಬೆಂಬಲ ಅಲ್ಲಿ ಕೈ ಎತ್ತು ಆಗುವುದಿಲ್ಲ ಅಂದರೆ ನಾವು ಅಬ್ಸೆಂಟ್ ಉಳಿತೀವಿ. ಯಾಕಂದರೆ ಎಲ್ಲ ಈ ಜನ ವೋಟ್ ಹಾಕಿದ ಮ್ಯಾಗೇ ಅವರು MP ಆಗಿದ್ದು. ಅದನ್ನು ನಾನು ಹೇಳ್ತೀನಿ, MP ಗಳಿಗೂ ವಿನಂತಿ ಮಾಡ್ಕೊತೀನಿ, ಕಾಂಗ್ರೆಸ್ಸು JDS MLAಗಳಿಗೂ ವಿನಂತಿ ಮಾಡ್ಕೊತೀನಿ, ನಿಮಗೆ ಈ ಜನರ ಬಗ್ಗೆ ಕಳಿದ್ರೆ ನೀವು ಬಂದು ಭಾಗವಹಿಸಿ. ನಾವು ಇದನ್ನು ನೇತೃತ್ವ ಭಾರತೀಯ ಜನತಾ ಪಾರ್ಟಿ ತೊಗೊಂಡಿವಿ. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ, ಸಮಗ್ರ ಭಾರತೀಯ ಜನತಾ ಪಾರ್ಟಿ ಯಾವ ಮುಖಂಡರು ರಾಜ್ಯ ಅಧ್ಯಕ್ಷ ಆಗಿ ಆದಿಯಾಗಿ ಕಳಕಳಿದ್ರೆ ಬರಲಿ, ಇಲ್ಲಾಂದ್ರೆ ಬಿಡಲಿ. ಸರ್, ಈಗ ಒಂದು ತಿಂಗಳಲ್ಲಿ ಸೆಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ವಿಷಯ ತೆಗಿಬೋದಿತ್ತು, ಅವನ್ ಹೌಸ್ ಪ್ಯಾನಲ್ ಹೇಳ್ಬೋದಿತ್ತು. ಸರ್, ಅದು ಜನಜಾಗೃತಿ ಮಾಡ್ಬೇಕಲ್ರಿ. ಜನ ಇನ್ನ ಮುಗ್ಧ ಜನ ಅದಾರಿ, ಅವಕ್ಕೆ ಗುರ್ತೇ ಇಲ್ಲ. ಎಷ್ಟೋ ವಿದೌಟ್ ನೋಟಿಸ್ ಎಂಟ್ರಿ ಆಗಿಬಿಟ್ಟು ಮಠದ್ದೇ ಸರ್, ಒಬ್ಬ ಸ್ವಾಮೀಜಿ ಬಂದು ಕಣ್ಣೀರು ಹಾಕ್ತಿದ್ದ ನಮ್ಮ ಮುಂದೆ. ಈ 2018 ಆ ಪಾಪ ಎಂದು ರೆಕಾರ್ಡ್ ತೆಗೆದೇ ಇಲ್ಲ. ಮೊನ್ನೆ ನಾವು ಎಲ್ಲ ಇದು ಮಾಡಿದ್ರೆ ಹೋಗಿ ತೆಗೆದ್ರೆ ಕರ್ನಾಟಕ ವಕಫ್ ಸುನ್ನಿ ಮಂಡಳಿ ಬೆಂಗಳೂರು ಗಾಬರಿ ಆಗ್ಬಿಟ್ರು. ಒಂದು ಮಠ ರೀ, ಅದು ಸುಮಾರು 1000 ವರ್ಷದ ಮಠ. ಅದಕ್ಕೆ ಇನ್ನೂ ಎಲ್ಲೆಲ್ಲಿ ಏನಿದೆ ಇವತ್ತು ನೋಡ್ರಿ. ಮೊನ್ನೆ ಬಿದರ್ದವ್ರು ಬಂದಿದ್ರು ಬಿಜಾಪುರಕ್ಕೆ. ಅವ್ರು ಹೇಳಿದ್ರು, ರೈತರು ನಿಜಾಮೇನೋ ಹಿಂದೆ ನಿಜಾಮ್ ಇವ್ರ ಪೂರ್ವಜರಿಗೆ ಹಿಂಗೆ ತೋರಿಸ್ಬಿಟ್ಟದ್ದು ಎಲ್ಲ ತುಮಕೋದೇ ಅವನು ನಿಮ್ಗೆಲ್ಲ ಕೊಟ್ಟು ಹಿಂಗೆ ತೋರಿಸ್ಬಿಟ್ಟತ್ರಿ ಎಲ್ಲ. ಅದು ಸದಾಶಿವ ದಾಟ್ತಿತ್ತು, ಮುಂದೆ RM ಎಕ್ಸ್ಟೆನ್ಷನ್ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ. ಅವನ ಕೈಯಾಗ ಕಣ್ಣ ಎಲ್ಲಿತ್ತಾನ ಅಂತ ಹೇಳ್ಬಿಟ್ಟತ್ತ. ಅದೇ ಪ್ರೂವ್ ಅತ್ತ. ಯಾಕಂದ್ರೆ ಸೆಕ್ಷನ್ ಪಾರ್ಟಿ ಅದು ಅಟ್ರಾಕ್ಟ್ ಮಾಡ್ತೈತಿ. ಹೌದು, ಅವ್ರಿಗೆ ಅನಿಸಿದ್ರೆ ವಕಫ್ಗೆ ಈ ಆಸ್ತಿ ಇಡೀ ಸದಾಶಿವನಗರ ವಕಫದಂತ ಅನಿಸಿದ್ರೆ ಅದು ವಕಫ್. ಎಷ್ಟು ದೊಡ್ಡ ಮಹಾತ್ಮ ಮನಮೋಹನ್ ಸಿಂಗನ ಕರೆದು ಹಾರ ಹಾಕ್ಬಿಡ್ತಾನೆ ಅಯೋಗ್ಯ. ಅವನ ಕಾಲಕ್ಕೆ ಕೊನೆಯ ದಿವಸ ಮಾಡಿದ್ರಿ ಇದು ಅಮೆಂಡ್ಮೆಂಟ್. ಇಲ್ಲ, ಮಾಹಿತಿ ಅವ್ರ ಕಡೆಯಿಂದ ಮಾಹಿತಿ ಕೇಳ್ತೀವಿ. ಆ ಮಾಹಿತಿ ಆಧಾರ ಮಾಹಿತಿ ಸಂಗ್ರಹಣೆ ಮಾಡ್ತೀವಿ ಸರ್. ಮಾಹಿತಿ ಸಂಗ್ರಹಣೆ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ನಾವು ಎಲ್ಲ ಸಬ್ಮಿಟ್ ಮಾಡ್ತೀವಿ. ನಂಬರ್ 1. ನಂಬರ್ 2, ನಮಗೆ ನ್ಯಾಯವಾದಿಗಳ ಜೊತೆ ಚರ್ಚೆ ಮಾಡ್ಲಕತ್ತೀವಿ. ಇದನ್ನು PIL ಹಾಕಬೇಕು. ಯಾವ್ದು ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ನಾವು ಇದಕ್ಕೆ ಅವಕಾಶ ಇದೆ, ಕಾನೂನಿನಲ್ಲಿ ನಾವು ಅಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ, ಅದನ್ನೂ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಕಾನೂನಿನ ಒಂದು ಸಹಾಯ ನೊಂದ ಜನರಿಗೆ ನಾವು ಕೊಡುವಂಥದ್ದು. ಒಂದು ಸುಮಾರು ರಾಜ್ಯ ಸರ್ಕಾರಕ್ಕೂ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತೀವಿ. ಕೇಂದ್ರ ಸರ್ಕಾರ ಕೇಳೋದನ್ನು ಟ್ರಿಬ್ಯುನಲ್ ರದ್ದು ಮಾಡಿ, ಇಡೀ ಇದನ್ನೇ ಸ್ಕ್ರ್ಯಾಪ್ ಮಾಡಿ ಅವ್ರಿಗೆ ಕೇಳ್ತೀವಿ. ಇವ್ರಿಗೆ ಕೇಳ್ತೀವಿ. ನಮ್ಮ ಅರವಿಂದ್ ಲಿಂಬಾಳ್ ಅವ್ರು ಹೇಳ್ದಂಗೆ 1974 ನೀವೇನು ಗೆಜೆಟ್ ನೋಟಿಫಿಕೇಶನ್ ರಾಜ್ಯದಾಗ ಮಾಡಿರಲ್ಲ, ಅವೆಲ್ಲ ರದ್ದುಪಡಿಸಿ. ಒಂದು ಉತ್ತಾರಿ ಒಳಗೂ ವಕಫತ್ ಬರಬಾರ್ದು. ಬಿಜಾಪುರ DC ವಕಫ್, ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್. ಸರ್, ಎಲ್ಲನೂ ವಕಫ್ ವಕಫ್ ವಕಫ್. ಇನ್ನೇನು ನಮ್ಮ MB ಪಾಲ್ಡರ್ದು ಒಂದು BLD ಒಂದು ಸ್ವಲ್ಪ ವಕಫ್ ಮಾಡಿದ್ರೆ ಗೊತ್ತಾಗ್ತಿತ್ತು. ಮಾಹಿತಿ ಬೇಕಲ್ಲ, ನಮ್ಗೆಲ್ಲ ಮಾಹಿತಿ ಬೇಕಲ್ಲ. ನಿಮ್ಮ ಹೋರಾಟದ ಬಗ್ಗೆ, ಒಕ್ಕೂಟದ ಬಗ್ಗೆ ನಿಮ್ಮ ನಾಯಕರು ಸಮರ್ಪಕವಾಗಿ ಹೋರಾಟ ಮಾಡಿಲ್ಲ ಅಂತ ಅನ್ಸುತ್ತೆ ಸರ್. ಆ ಕಾರಣಕ್ಕೋಸ್ಕರವಾಗಿ ನೀವು ಮಾಡ್ತಾ ಇದ್ದೀರಿ ಸರ್. ನಾವು BJP ಭಾಗನೇ ಅಲ್ರಿ. ನಾವು ಯಾರು ಅಧ್ಯಕ್ಷರು ಸೇರಿದಂತೆ ಪ್ರತಿಪಕ್ಷ ನಾಯಕರು ಸೇರಿದಂತೆ ಈಗಾಗಲೇ ಈ ವಿಚಾರವಾಗಿ ಒಂದಷ್ಟು ಜನ ನಾಯಕರು ಧ್ವನಿ ಎತ್ತಿದ್ದಾರೆ, ಹೋರಾಟವನ್ನು ಕೂಡ ಮಾಡಿದ್ದಾರೆ ಸರ್. ಸರ್ ನೋಡ್ರಿ, ಕೇಂದ್ರ ಸಚಿವರು ಬಂದರು ಅಂದ್ರೆ ಕೇಂದ್ರದ BJP ಕೇಂದ್ರ ಸರ್ಕಾರ ನಮ್ಮ ಬೆಂಬಲ ಐತ ಇಲ್ಲ ಅಂತ ನಿಮ್ಗೆ ಅನಿಸ್ತೈತೆ ಇಲ್ಲ? ನೇರವಾಗಿ ಒಬ್ರು ಕೇಂದ್ರ ಸಚಿವ ಬಂದು 4 ದಿವಸ ಅಹೋರಾತ್ರಿ ಇದು ಮಾಡಿ, ಪ್ರಹ್ಲಾದ್ ಜೋಶಿ ಅವರು ಬಂದರು, ನಮ್ಮ ಸೋಮಣ್ಣವ್ರು ಬೆಂಬಲ ಕೊಟ್ಟರು. ಎಲ್ಲ ರೀತಿಯಿಂದ ನಾನು
ಯಾವ್ದು ಇವರು ಜಗದಂಬಿಕಾ ಪಾಲ್ ಅವ್ರು ಬಂದರು.